ನಮಸ್ಕಾರ ವೀಕ್ಷಕರೇ, ಅಗ್ರಿಲೈನ್ಗೆ ನಿಮಗೆ ಸ್ವಾಗತ. ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಐತಿ. ಎಸ್ಪೆಷಲಿ ಯಾರ್ಯಾರು ವೆಟರ್ನರಿ ಸೇರ್ಬೇಕು ಅಂದ್ಕೊಂಡಿದ್ದೀರಲ್ಲ ಅವರಿಗೆ. ಸೊ ಈಗ ಆಲ್ರೆಡಿ ನಮಗೆ ಗೊತ್ತು, ವೆಟರ್ನರಿ ರ್ಯಾಂಕ್ ಕೊಡಬೇಕಂತಂದರೆ CETಯಿಂದ 50% ಮಾರ್ಕ್ಸ್ ತೊಗೋತಾರೆ, ಪ್ರಾಕ್ಟಿಕಲಿಂದ 50% ಮಾರ್ಕ್ಸ್ ತೊಗೋತಾರೆ. CET ಎಕ್ಸಾಮ್ ಆಲ್ರೆಡಿ ನೀವು ಬರೋದಾಗಿದೆ, ಒಂದು ಮಾರ್ಕ್ಸ್ ನಿಮಗೆ ಸಿಕ್ಕಿದೆ. ಯಾರೆಲ್ಲ ಕೀ ಆನ್ಸರು ನಿಮ್ಮ OMR ಚೆಕ್ ಮಾಡ್ಕೊಂಡಿದ್ದೀರಲ್ಲ ಅವರಿಗೊಂದು ಐಡಿಯಾ ಇದೆ ಈಗ ಆಲ್ರೆಡಿ PCBಯಿಂದ ಎಷ್ಟು ಮಾರ್ಕ್ಸ್ ನಿಮಗೆ ಬರುತ್ತೆ ಅಂಥೇಳಿ. ಸೊ ಈಗ ನೆಕ್ಸ್ಟ್ ಏನಂತಂದರೆ, ಈಗ ಪ್ರಾಕ್ಟಿಕಲಲ್ಲಿ ಎಷ್ಟು ತೊಗೋಬೇಕು, ಪ್ರಾಕ್ಟಿಕಲಲ್ಲಿ ಎಷ್ಟು ತೊಗೊಂಡ್ರೆ ನನಗೊಂದು ವೆಟರ್ನರಿ ಸೀಟ್ ಸಿಗ್ಬೋದು ಅನ್ನೋ ಒಂದು ವಿಡಿಯೋ ಇದಾಗಿರ್ತದೆ. ಓಕೆ, ಸೊ ಅದೇ ರೀತಿ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕೋಚಿಂಗು ಆಫ್ಟರ್ ನೀಟ್ ಎಕ್ಸಾಮ್ May 4ರಿಂದ May 9ವರೆಗೆ ಧಾರವಾಡದಲ್ಲಿ ಆಫ್ಲೈನ್ ಕ್ಲಾಸಸ್ ನಡೀತಾವೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದೀರಿ, ಸ್ಕೋರ್ ಮಾಡ್ಕೋಬೇಕು ಅನ್ಕೊತಿದ್ರಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ, ಬಂದು ಜಾಯ್ನ್ ಆಗಿ. ಡೆಫಿನೆಟ್ಲಿ ನಿಮ್ಮ ಸ್ಕೋರು ಚೆನ್ನಾಗಿ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ಇಲ್ಲ ನಿಮಗೆ ಧಾರವಾಡಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತಂದರೆ ನಮ್ಮ ಆನ್ಲೈನ್ ಕೋರ್ಸ್ ಇದೆ, ಆನ್ಲೈನ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ 2026 ಫುಲ್ ಕೋರ್ಸ್ ನಿಮಗೆ ಸಿಗುತ್ತೆ ಅಗ್ರಿಲೈನ್ ಆ್ಯಪಲ್ಲಿ. ಆ ಕೋರ್ಸನ್ನು ಸ್ಟಡಿ ಮಾಡಿನೂ ಕೂಡ ನೀವು 200ಗೆ 200 ತೊಗೋಬೋದು. ಹಿಂದೆ ವಿದ್ಯಾರ್ಥಿಗಳು ಕೂಡ 200ಗೆ 200 ತೊಗೊಂಡಿದ್ದಾರೆ. ಓಕೆ, ಸೊ ಈಗ ನಾವು ಮೇನ್ ನೋಡೋಣ. ಈಗ ವೆಟರ್ನರಿ ಸಿಗಬೇಕಂತಂದರೆ ಎಷ್ಟು ಸ್ಕೋರ್ ಇರಬೇಕು CETಲಿ ಪ್ರಾಕ್ಟಿಕಲಲ್ಲಿ. ಸೊ ಒಂದು ಕಾಮನ್ ಎಕ್ಸಾಂಪಲ್ ತೊಗೊಂಡಿದ್ದೆ ನಾನೀಗ. CETಲಿ ಒಂದು 180ಗೆ 110 ಮಾರ್ಕ್ಸ್ ಬಂದಿದೆ ಅಂದ್ಕೊಳ್ಳಿ. ನಿಮ್ಮದು ಒಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನನಗೆ ಕಾಲ್ ಮಾಡಿ ಕೇಳಬೇಡಿ, ಸರ್ ನಂದಿಷ್ಟು ಬಂದಿದೆ ಸಿಗೋತಿಲ್ಲ ಅಂಥೇಳಿ. ಇದೊಂದು ಸಿಂಪಲ್ ಒಂದು ಸ್ಪೆಷಮನ್ ಅಂತಂದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿಲಿ ಕೊಟ್ಟಿರ್ತೇನೆ. ಸೊ ಈಗ 180ಗೆ 110 ಬಂದಿದೆ ಅನ್ಕೋರಿ. ಇದೊಂದು ಕಾಮನ್ ಸ್ಕೋರ್. ನಾನು ಕೇಳಿರೋ ಹಾಗೆ ಕೆಲವೊಬ್ರು 100 ಬಂದಿದೆ ಸರ್, 110 ಬಂದಿದೆ, 120 ಬಂದಿದೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ 110 ಅಂತ ನಾನು ಕಾಮನ್ ಆಗಿ ತೊಗೊಂಡಿದ್ದೀನಿ. ಸೊ ಈಗ CETಯಿಂದ ಎಷ್ಟು % ಮಾರ್ಕ್ಸನ್ನು ತೊಗೋತಾರೆ? 50% ಮಾರ್ಕ್ಸು CETಯಿಂದ, 50% ಮಾರ್ಕ್ಸು ಪ್ರಾಕ್ಟಿಕಲ್ ಎಕ್ಸಾಮಿಂದ ವೆಟರ್ನರಿ ರ್ಯಾಂಕ್ ಕೊಡ್ಬೇಕಂತಂದ್ರೆ. ಸೊ ಇವು ಎರಡೂ ಸೇರಿ ನಮ್ದು ಎಷ್ಟು ಬರಬೇಕಂತಂದರೆ 80% ಹಾಕ್ಬೇಕು. CET ಪ್ಲಸ್ ಪ್ರಾಕ್ಟಿಕಲ್ 50% ತೊಗೊಂಡಾಕ್ರೆ ಎಷ್ಟಾಗಬೇಕದು? 80% ಆಗಬೇಕು. ಚೆನ್ನಾಗಿರೋ ಒಂದು ಇದು ವೆಟರ್ನರಿ ಸೀಟ್ ಸಿಗಬೇಕಂತಂದ್ರೆ, ಚೆನ್ನಾಗಿರೋ ವೆಟರ್ನರಿ ಸೀಟ್ ಸಿಗಬೇಕಂತಂದ್ರೆ ಇದು ಡಿಪೆಂಡ್ ಆಗ್ತಿತ್ತು. ಅದು ರಿಸರ್ವೇಷನ್ನು, ಕಾಲೇಜು, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದೆಯಾ ಅಥವಾ ಇಲ್ವಾ ಅದ್ರ ಮೇಲೆ. ಸೊ ಇದೇನು 80% ಇತ್ತಂದರೆ ಒಂಥರ ನಿಮ್ಮದು ಸೇಫ್ ಸೈಡ್. ಇವನ್ ನೀವು ಜನರಲ್ ಕ್ಯಾಟಗರಿಲಿ ಇದ್ದರೂ ಕೂಡ ನಿಮಗೆ ಚೆನ್ನಾಗಿರೋ ಒಂದು ಕಾಲೇಜು ಸಿಗುತ್ತೆ. ಸೊ ಈಗ 110 ನಿಮ್ಮದು ಬಂದಿದೆ CETಲಿ ಅಂದ್ಕೊಂಡ್ರೆ ಅದರಿಂದ ಅದು ಎಷ್ಟು % ಆಗುತ್ತೆ ಅಂದರೆ 61.11% ಆಗ್ತೈತಿ. ಟೋಟಲ್ ಪರ್ಸೆಂಟೇಜಲ್ಲಿ ಕನ್ಸಿಡರ್ ಮಾಡಿದ್ರೆ ಅದರ 61.11 ಆಗ್ತೈತೆ. ಅದನ್ನು ನಾವು 50% ವೇಟೇಜ್ ಇರೋದ್ರಿಂದ 50% ತೊಗೊಂಡೇವು ಅಂದ್ರೆ 30.55% ನಮಗೆ ಸಿಗುತ್ತೆ. ಸೊ ಇದು 80 ಆಗಬೇಕಲ್ಲ. ಈಗ 30 ಇದ್ದಿದ್ದು 80 ಆಗಬೇಕಂತಂದ್ರೆ ಅದಕ್ಕೆ ಪ್ರಾಕ್ಟಿಕಲಿಂದ ಬಂದು ಸೇರಬೇಕು. ಓಕೆ, 50%. ಸೊ ಈಗ ಈ 30ಗೆ ಎಷ್ಟು % ಸೇರಿದ್ರೆ 80 ಆಗ್ತದೆ? ಎಷ್ಟು % ಸೇರಿದ್ರೆ 80 ಆಗ್ತದೆ ಇಲ್ಲಿದೆ ನೋಡಿರಿ, 49.45%. ಸೊ 49.45% ಮಾರ್ಕ್ಸ್ ಇದಕ್ಕೆ ಸೇರಬೇಕು. 49.45 ಸೇರ್ಬೇಕಂತಂದ್ರೆ ನಿಮ್ಮ ಪ್ರಾಕ್ಟಿಕಲ್ ಸ್ಕೋರ್ 98.9% ಬರಬೇಕು. ಅಂದರೆ ಔಟ್ ಆಫ್ 200 ಇಟ್ ಶುಡ್ ಬಿ 198. ಇಷ್ಟು ನೀವು ಪ್ರಾಕ್ಟಿಕಲಲ್ಲಿ ಸ್ಕೋರ್ ಮಾಡಬೇಕಾಗ್ತೈತಿ. ಸೊ 198 ಅಂಥೇಳಿ ಸ್ಕೋರ್ ಇರೋದಿಲ್ಲ, ಯಾಕಂದ್ರೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರೋದ್ರಿಂದ. ಇದಕ್ಕಿಂತ ಲೋವೆಸ್ಟ್ ಹೋಗೋದಾದರೆ 196 ಬರ್ತೈತಿ. ನೆಕ್ಸ್ಟ್ ಬರ್ತೈತಿ 200, 196. ಸೊ ಇದು 198 200ಕ್ಕಿಂತ ಕಡಿಮೆ ಇರೋದ್ರಿಂದ ಯುವರ್ ಸ್ಕೋರ್ ಶುಡ್ ಬಿ 200 ಔಟ್ ಆಫ್ 200. ಈಗ ಯಾರೆಲ್ಲ ನಿಮ್ಮದು CETಯಲ್ಲಿ PCBಗೆ 180ಗೆ 110 ಬಂದಿದೆ, ಅವ್ರದ್ದು ಟಾರ್ಗೆಟ್ ಎಷ್ಟಿರಬೇಕು ಫಾರ್ ಗೆಟಿಂಗ್ ಅ ವೆಟರ್ನರಿ ಸೀಟ್ ಇನ್ ಕರ್ನಾಟಕ? 200. ಇದು ಜನರಲ್ ಸ್ಟೂಡೆಂಟ್ಸ್ಗೆ, ಅಂದರೆ ಯಾವುದೇ ರಿಸರ್ವೇಷನ್ ಇಲ್ಲ ಸರ್ ನಮಗೆ, ಜಸ್ಟ್ ನಾವು ಜನರಲ್ ಕ್ಯಾಟಗರಿಯಲ್ಲಿ ತೊಗೋತದೆ ಅಗ್ರಿಕಲ್ಚರ್ ಕೋಟಾದಲ್ಲಿ ಅಂತಂದರೆ ಈ ಸ್ಕೋರ ಬೇಕಾಗ್ತದೆ. ಸೊ ಒಂದು ವೇಳೆ ನಿಮಗೇನಾದರೂ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನು ಅಥವಾ SC ರಿಸರ್ವೇಷನ್ನು, ST ರಿಸರ್ವೇಷನ್ನು, ಕನ್ನಡ ಮೀಡಿಯಮು, ರೂರಲ್ ಇವೆಲ್ಲ ರಿಸರ್ವೇಷನ್ ಇದ್ದು ಅಂದರೆ ಸ್ವಲ್ಪ ನಿಮಗೆ ಇಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸಿಗ್ತೈತಿ. 196 ಇದ್ದರೆ
192 ಈ ಥರ, ಅಥವಾ ಇಲ್ಲೇನಾದರೂ ನಿಮಗೆ ಸ್ವಲ್ಪ ಕಡಿಮೆ ಇದ್ದರೆ ಈಗ 180ಗೆ 100 ಇದ್ದರೆ 100 ತನಕ ಸ್ವಲ್ಪ ಚಾನ್ಸ್ ಇರುತ್ತೆ. ಇಲ್ಲಿ 100 ಇದೆ ಅಂದರೆ ಇಲ್ಲಿ 200 ಇರಬೇಕು, ಇಲ್ಲ ಇಲ್ಲಿ 110 120 ಇದೆ ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಸ್ವಲ್ಪ ಸಿಗುತ್ತೆ ಚಾನ್ಸು. ಇದು ಏನಂತಂದರೆ ವೆಟರ್ನರಿ ರಿಲೇಟೆಡ್ ಆಯಿತು. ಸೊ ಈಗ 200 ಮಾಡ್ಬೋದಾ ಸ್ಕೋರು? ಸರ್ ನಾವು ನೀಟಿಗೆ ಓದ್ತಾ ಇದ್ದೀವಿ, ನೀಟ್ ಆದ ನಂತರ 6 ಡೇಸ್ ಗ್ಯಾಪ್ ಇದೆ ಅಲ್ಲ, ಆ 6 ಡೇಸಲ್ಲಿ ಏನಾದರೂ ನಾವು 200 ಮಾಡಬಹುದಾ? ಎಸ್, ಖಂಡಿತವಾಗಿಯೂ ನೀವು ಮಾಡ್ಬೋದು. ಸೊ ಅದು ಮಾಡಬೇಕಂತಂದರೆ ಜಾಸ್ತಿ ಸ್ಪೆಷಮನ್ನನ್ನು ಸ್ಟಡಿ ಮಾಡಿದ್ರಾಗೋದಿಲ್ಲ. ಇಂಪಾರ್ಟೆಂಟ್ ಸ್ಪೆಷಮನ್ನು ಕರೆಕ್ಟಾಗಿ ನೀವೇನಾದರೂ ಸ್ಟಡಿ ಮಾಡಿಕೊಂಡ್ರೆ ಆ 6 ಡೇಸಲ್ಲಿನೇ 200 ಖಂಡಿತವಾಗಿ ನೀವು ಸ್ಕೋರ ಮಾಡಬಹುದು. ಅದರ ಸಲುವಾಗಿಯೇ ನಮ್ಮ ಒಂದು ಕೋಚಿಂಗ್ಗಳು ನಡೀತಾ ಇದ್ದಾವೆ. ಧಾರವಾಡದಲ್ಲಿದೆ ಅಗ್ರಿ ಲೈನ್ ಅಂಥೇಳಿ, May 4 ಸ್ಟಾರ್ಟ್ ಆಗ್ತೈತಿ. ಆನ್ಲೈನ್ ಬೇಕಂತಂದ್ರೆ ಆನ್ಲೈನಲ್ಲಿ ಕೂಡ ನೀವು ಔಟ್ ಆಫ್ ಔಟ್ ತೊಗೋಬೋದು. ಅಲ್ಲಿ ಏನಂತಂದರೆ ಡಿಪೆಂಡ್ ನೀವು ಇಂಪಾರ್ಟೆಂಟಾಗಿ ಇರ್ತೀರಿ. ಅಲ್ಲಿ ಕಂಟೆಂಟ್ ಇದೆ, ಆ ಕಂಟೆಂಟನ್ನು ನೀವು ಯಾವ ಥರ ಯೂಸ್ ಮಾಡಿಕೊಂಡು ಪ್ರಿಪೇರ್ ಆಗ್ತೀರಿ ಅನ್ನೋದು ಇಂಪಾರ್ಟೆಂಟ್. ಆಫ್ಲೈನ್ ಧಾರವಾಡಕ್ಕೆ ಏನಾದರೂ ಬಂದರೆ ನಾವು 100% ನಿಮ್ಮನ್ನ ಸ್ಕೋರನ್ನು ಮಾಡಿಸ್ತೇವೆ. ಓಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಆದಷ್ಟು ಸ್ವಲ್ಪ ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.